ನವೆಂಬರ್ ಕ್ರಾಂತಿ ಮುಗಿದ ಅಧ್ಯಾಯ. ಇನ್ನು ಕುರ್ಚಿ ಕಚ್ಚಾಟಕ್ಕೆ ತೆರೆ ಬಿದ್ದಿಲ್ವಾ? ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿದ್ಯಾ, ಪೂರ್ಣ ವಿರಾಮ ಬಿದ್ದಿದ್ಯಾ? ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ. ಈ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಬಗ್ಗೆ ಚರ್ಚೆ. ಹಾಗಾದ್ರೆ ಈ ಚರ್ಚೆಯಲ್ಲಿ ಆಗಿದ್ದೇನು? ಕುರ್ಚಿ ಕದನಕ್ಕೆ ಸಂಪೂರ್ಣವಾಗಿ ತೆರೆ ಬೀಳೋದು ಯಾವಾಗ? ಒಂದು ಕಡೆ ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅಂತಾರೆ, ಮತ್ತೊಂದು ಕಡೆ ಪರೋಕ್ಷವಾಗಿ ಮಾತಿನ ಬಾಣಗಳನ್ನು ಬಿಡ್ತಾರೆ. ಒಂದು ಕಡೆ ಸಿಎಂ ಕುರ್ಚಿ ಬಗ್ಗೆ ಗೊಂದಲ ಇಲ್ಲ ಅಂತಾರೆ, ಮತ್ತೊಂದು ಕಡೆ ಬೆಂಬಲಿಗರು ಮಾಡ್ತಾ ಇರೋ ಪ್ರಯತ್ನಗಳನ್ನು ಸಮರ್ಥಿಸಿಕೊಳ್ತಾರೆ. ಆ ಮೂಲಕ ಕುರ್ಚಿ ಕದನ ಅನ್ನೋದು ಸದ್ಯಕ್ಕೆ ಮುಗಿಯೋ ಕಥೆಯಲ್ಲ ಅನ್ನೋದನ್ನ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದು ಡಿಕೆಶಿ ಸಂಧಾನ ಸಭೆ ಈಗೇನು ಮಾಡುತ್ತೆ ಹೈಕಮಾಂಡ್? ಬ್ರೇಕ್ಫಾಸ್ಟ್ ಪಾರ್ಟ್ 1 ಆಯಿತು, ಬ್ರೇಕ್ಫಾಸ್ಟ್ ಪಾರ್ಟ್ 2 ಯಾವಾಗ? ದೆಹಲಿಯಲ್ಲಿ ಹೈ ಲೆವೆಲ್ ಮೀಟಿಂಗ್. ಸಿಎಂ ಡಿಸಿಎಂಗೆ ಇದು ಅಗ್ನಿ ಪರೀಕ್ಷೆನ? ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಾಗಲೇ ಸಿಎಂ ಪ್ರಮಾಣ ವಚನ ನಡೆದಾಗಲೇ ಒಂದು ನಿರ್ಧಾರ ಮಾಡಿಬಿಡಬೇಕಾಗಿತ್ತು. ಸಿಎಂ ಯಾರು ಏನು ಅನ್ನೋದನ್ನ ಆಗಲೇ ಕಡ್ಡಿ ತುಂಡಾದಂತೆ ಹೇಳಿಬಿಡಬೇಕಾಗಿತ್ತು. ಹೀಗಂತ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆಯಂತೆ. ಅಂದು ಸರಿಯಾದ ಒಂದು ನಿರ್ಧಾರ ಕೈಗೊಳ್ಳದೆ ಇದ್ದಿದ್ದರಿಂದ 140 ಸೀಟು ಗೆದ್ರೂ ಈಗ ಕಾಂಗ್ರೆಸ್ ಒದ್ದಾಡುವಂತಾಗಿದೆ. ಕಾಂಗ್ರೆಸ್ ನಾಯಕರೇ ಸರ್ಕಾರವನ್ನ ಕೆಡವಿ ಬಿಡ್ತಾರೇನೋ ಅನ್ನೋ ಆತಂಕ ಪಡುವಂತಾಗಿದೆ. ಹೈಕಮಾಂಡ್ನವರು ಒಮ್ಮೆ ಸೈಲೆಂಟ್ ಆಗಿರೋದು ಎಷ್ಟು ಮುಖ್ಯನೋ, ಕೆಲವೊಮ್ಮೆ ಖಡಕ್ ನಿರ್ಧಾರ ತೆಗೆದುಕೊಳ್ಳೋದು ಸಹ ಅಷ್ಟೇ ಮುಖ್ಯ. ಅದು ಈಗ ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ಹೈಕಮಾಂಡ್ಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರೂ ನಾವು ಹೈಕಮಾಂಡ್ಗೆ ಬದ್ಧ ಅಂತ ಹೇಳ್ತಾ ಇದ್ರೂ ಸಹ ಈಗ ಹೈಕಮಾಂಡ್ನವರೇ ಇಬ್ಬರು ನಾಯಕರಿಗೆ ಏನು ಹೇಳೋದು ಅಂತ ಭಯ ಪಡ್ತಾ ಇದ್ದಾರೆ. ಖಡಕ್ಕಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಆದ್ದರಿಂದಲೇ ರಾಜ್ಯದಲ್ಲಿ ಈಗ ಕುರ್ಚಿ ಕಿತ್ತಾಟ ಈ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಶನಿವಾರ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಸೇರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅದರ ನಂತರ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವು ಅಂದೂ ಒಗ್ಗಟ್ಟಾಗಿದ್ವಿ, ಈ ಹಿಂದೆಯೂ ಒಗ್ಗಟ್ಟಾಗಿದ್ವಿ, ಮುಂದೆಯೂ ಒಗ್ಗಟ್ಟಾಗಿರ್ತೀವಿ ಅಂತ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ನಾಳಿನಿಂದ ಗೊಂದಲವೇ ಇರೋದಿಲ್ಲ ಅಂತ ಹೇಳಿದ್ರು. ಕುರ್ಚಿ ಕದನಕ್ಕೆ ತೆರೆ ಎಳೆದಂತೆ ತೋರಿಸಿದ್ರು. ಆದ್ರೆ ಇದು ನಿಜಕ್ಕೂ ತೆರೆ ಬಿದ್ದಂತೇನಾ ಅಥವಾ ಕದನ ಮುಂದುವರಿಯುತ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಕಾಂಗ್ರೆಸ್ ಕೆಲವೊಂದು ಕೆಲಸಗಳ ಕಡೆಗೆ ಗಮನ ಕೊಡಲು ಮುಂದಾಗಿದೆಯಂತೆ. ಅದರ ನಂತರವೇ ಹೈಕಮಾಂಡ್ ಸಹ ಅಖಾಡಕ್ಕೆ ಇಳಿಯೋ ಸಾಧ್ಯತೆ ಇದೆ. ಈಗ ಕದನ ವಿರಾಮ ಘೋಷಣೆ ಮಾಡಿರೋದು ಯಾಕೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಬೆಳಗಾವಿ ಅಧಿವೇಶನ ಇದೆ. ಅದರಲ್ಲಿ ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸಬೇಕು. ಅತ್ತ ಹೈಕಮಾಂಡ್ ಸಹ ಸಂಸತ್ ಅಧಿವೇಶನದ ಬಗ್ಗೆ ಗಮನ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ಗೆ ಬಿಹಾರ ರಿಸಲ್ಟ್ನಿಂದ ಹೊಡೆತ ಬಿದ್ದಿದೆ. ಈಗ ಏನು ಬದಲಾವಣೆ ಮಾಡಿದ್ರೂ ಪಕ್ಷಕ್ಕೆ ಸಂಕಷ್ಟ. ಹಾಗಾಗಿ ಹೈಕಮಾಂಡ್ ಅಳೆದೂ ತೂಗಿ ನಿರ್ಧರಿಸಲು ತೀರ್ಮಾನ ಮಾಡಿದೆ. ಅಲ್ಲಿಯವರೆಗೂ ಯಥಾಸ್ಥಿತಿಯಲ್ಲೇ ಮುಂದುವರಿಯಿರಿ ಅಂತ ಸೂಚನೆ ಕೊಟ್ಟಿದ್ಯಂತೆ. ಕುರ್ಚಿ ಕದನದ ವಿರಾಮದ ನಡುವೆ ಏನೆಲ್ಲ ನಡೆಯುತ್ತೆ ಅಂತ ನೋಡೋದಾದ್ರೆ, ಡಿಸೆಂಬರ್ 2ರಂದು ಡಿಕೆ ಮತ್ತು ಸಿದ್ದು ನಡುವೆ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ ನಡೆಯೋ ಸಾಧ್ಯತೆ ಇದೆ. ಈಗಾಗಲೇ ಡಿಕೆಶಿ ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರಂತೆ. ಆ ಸಭೆಯಲ್ಲಿ ಬೆಳಗಾವಿ ಅಧಿವೇಶನದ ಬಗ್ಗೆಯೂ ಚರ್ಚೆ ನಡೆಯೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಿಎಂ ಡಿಸಿಎಂ ದೆಹಲಿಗೆ ಹೋಗೋ ಸಾಧ್ಯತೆ ಇದ್ದು ಸರ್ಕಾರಿ ಕೆಲಸಗಳ ಜೊತೆಗೆ ವರಿಷ್ಠರನ್ನೂ ಭೇಟಿಯಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿದೆ. ಆದರೆ ಆ ಬ್ರೇಕ್ ಬರೀ ಮಾತುಗಳಿಗಷ್ಟೇ. ಪ್ರಯತ್ನಗಳು ಮತ್ತೆ ಮುಂದುವರಿಯಲಿವೆ. ಆ ಪ್ರಯತ್ನಗಳ ಭಾಗವಾಗಿಯೇ ಮತ್ತೊಂದು ಬ್ರೇಕ್ಫಾಸ್ಟ್ ಸಭೆ, ದೆಹಲಿ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ತುಂಬಾ ದಿನ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಅವರನ್ನ ಸೈಲೆಂಟ್ ಆಗಿ ಕೂರಿಸೋದಕ್ಕಾಗಲ್ಲ. ಅವರು ಯಾವಾಗ ಬೇಕಾದರೂ ಮತ್ತೆ ತಮ್ಮ ಪ್ರಯತ್ನಗಳನ್ನ ಶುರು ಮಾಡಬಹುದು. ಅದಕ್ಕೆ ಹೈಕಮಾಂಡ್ ಸಹ ಒಂದು ತೀರ್ಮಾನ ಮಾಡಲು ಸಿದ್ಧವಾಗಿದೆಯಂತೆ. ರಾಜ್ಯದ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೆದಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು ರಾಜ್ಯ ಕಾಂಗ್ರೆಸ್ ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ಚರ್ಚೆಯಾಗಿದೆ. ಕುರ್ಚಿ ಬಿಕ್ಕಟ್ಟಿನ ಬಗ್ಗೆ ಸೋನಿಯಾ ಗಾಂಧಿಗೆ ಖರ್ಗೆ ವಿವರಣೆ ಕೊಟ್ಟಿದ್ದು, ಆ ನಂತರ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಪ್ರತ್ಯೇಕ ಸಭೆಯನ್ನ ನಡೆಸಿದ್ದಾರೆ. ಮುಂದೆ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆದಿದೆಯಂತೆ.
ಸದ್ಯ ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ಅದು ರಾಜ್ಯದಲ್ಲಿ ಪಕ್ಷಕ್ಕೆ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಮಾಡೇ ಮಾಡುತ್ತೆ. ಸಿದ್ದು ಡಿಕೆಶಿ ಎಷ್ಟೇ ಪಕ್ಷನಿಷ್ಠ ಅಂತ ಹೇಳ್ಕೊಂಡ್ರು ಹೈಕಮಾಂಡ್ ತೀರ್ಮಾನ ಅವರನ್ನ ಟ್ರಿಗರ್ ಮಾಡೇ ಮಾಡುತ್ತೆ. ಯಾರಿಗೆ ಹಿನ್ನಡೆಯಾಗುತ್ತೋ ಅವರು ತೆರೆಮರೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ವಿಚಾರ ಮಾತ್ರ ಚೆನ್ನಾಗಿ ಗೊತ್ತಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೇಕಾದ್ರೆ ಸೈಲೆಂಟ್ ಮಾಡಬಹುದು, ಆದ್ರೆ ಸಿದ್ದರಾಮಯ್ಯರನ್ನ ಮನವೊಲಿಸೋದು ಅಸಾಧ್ಯ. ಅವರನ್ನ ಕೆಳಗಿಳಿಸಿದ್ರೆ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ಯೋಚನೆ ಮಾಡಿ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಲು ಹೈಕಮಾಂಡ್ ನಿರ್ಧಾರ ಮಾಡಿದ್ಯಂತೆ. 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರಲಿ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಯಲಿ, ಯಾವುದೇ ಬದಲಾವಣೆ ಮಾಡುವುದು ಬೇಡ ಅಂತ ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಸದ್ಯಕ್ಕೆ ನೀವೇ ಚರ್ಚೆ ಮಾಡಿ ಗೊಂದಲ ಬಗೆಹರಿಸಿಕೊಳ್ಳಿ ಅಂತ ಹೇಳಿರೋ ಹೈಕಮಾಂಡ್ ಕೆಲವೇ ದಿನಗಳಲ್ಲಿ ಕುರ್ಚಿ ಸಮಸ್ಯೆಯನ್ನ ಇತ್ಯರ್ಥ ಮಾಡಲಿದೆ. ತಮ್ಮ ಅಭಿಪ್ರಾಯವನ್ನ ಸಿದ್ದು ಮತ್ತು ಡಿಕೆಶಿಗೆ ತಿಳಿಸೋ ಸಾಧ್ಯತೆ ಇದೆ. ಆದ್ರೆ ಅಲ್ಲಿಯವರೆಗೂ ವಿಪಕ್ಷಗಳಿಗೆ ಆಹಾರವಾಗುವುದು ಬೇಡ ಅಂತ ಸಿದ್ದು ಡಿಕೆಶಿ ಮೂಲಕವೇ ಕದನ ವಿರಾಮವನ್ನ ಘೋಷಣೆ ಮಾಡಿಸಿದ್ದಾರೆ. ಆ ಮೂಲಕ ನವೆಂಬರ್ ಕ್ರಾಂತಿಗೆ ತೆರೆ ಬಿದ್ದಿದೆ. ಆದ್ರೆ ಹೈಕಮಾಂಡ್ ತೀರ್ಮಾನ ಆದ ನಂತರ ರಾಜ್ಯದಲ್ಲಿ ಡಿಸೆಂಬರ್ ಕ್ರಾಂತಿ ಶುರುವಾದರೂ ಆಗಬಹುದು. ಅದರಲ್ಲಿ ಅತಿಶಯೋಕ್ತಿ ಏನೂ ಇಲ್ಲ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ಏನಾಗಲಿದೆ ಅನ್ನೋದು ರಾಜ್ಯದ ಪ್ರತಿಯೊಬ್ಬ ಮತದಾರರನ್ನು ಕಾಡ್ತಾ ಇದೆ.